ಬಿಹಾರದಲ್ಲಿ ರಾಜಕೀಯ ಕ್ರಾಂತಿ ಮಾಡ್ತಾರಾ ಕನ್ಹಯ್ಯ? ಬಿಹಾರ ರೇವಂತ್ ರೆಡ್ಡಿ ಆಗ್ತಾರಾ ಕನ್ಹಯ್ಯ ಕುಮಾರ್? ಬಿಹಾರದಲ್ಲಿ ಪಾದಯಾತ್ರೆ ಆರಂಭಿಸಿದಂತಹ ಕನ್ಹಯ್ಯ ಕುಮಾರ್ ಇದ್ದಕ್ಕಿದ್ದಂತೆ ಬಿಹಾರದ ರಾಜಕೀಯಕ್ಕೆ ಎಂಟ್ರಿ ಆಗಿದ್ಯಾಕೆ? ಕನ್ಹಯ್ಯ ಕುಮಾರ್ ನಡೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಎಸ್, ಹೌದು, ಬಿಹಾರದ ರೇವಂತ್ ರೆಡ್ಡಿ ಆಗೋಕೆ ಹೊರಟಿದ್ದಾರಾ ಕನ್ಹಯ್ಯ ಕುಮಾರ್ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಬಿಹಾರದಲ್ಲಿ ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ ಕನ್ಹಯ್ಯ ಕುಮಾರ್. ಇದ್ದಕ್ಕಿದ್ದಂತೆ ಬಿಹಾರದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾಕೆ ಹಾಗಾದ್ರೆ? ಕನ್ಹಯ್ಯ ಕುಮಾರ್ ನಡೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀವಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಇದ್ದಕ್ಕಿದ್ದ ಹಾಗೆ ಬಿಹಾರದಲ್ಲಿ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಯಾಕಾಗಿರಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಂದ ಹೇಳ್ತಾ ಹೋಗ್ತೀವಿ. ಎಸ್, ಬಿಹಾರದ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಜೆಎನ್ಯು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ನಾಯಕ ಕನ್ಹಯ್ಯ ಕುಮಾರ್ ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಕನ್ಹಯ್ಯ ಕುಮಾರ್ ಅವರು ನಿನ್ನೆಯಿಂದ ಬಿಹಾರದಲ್ಲಿ ಉದ್ಯೋಗ ನೀಡಿ ವಲಸೆ ನಿಲ್ಲಿಸಿ ಪಾದಯಾತ್ರೆಯನ್ನು ಕೂಡ ಆರಂಭ ಮಾಡ್ತಾ ಇದ್ದಾರೆ. ಎಂಪಿ ಚುನಾವಣೆಯಲ್ಲಿ ದೆಹಲಿಯ ಈಶಾನ್ಯ ಕ್ಷೇತ್ರದಿಂದ ಕನ್ಹಯ್ಯ ಸ್ಪರ್ಧೆ. ಬಿಹಾರ್ ಕಾಂಗ್ರೆಸ್ ಅನ್ನ ಕನ್ಹಯ್ಯ ಕುಮಾರ್ ಬಲಪಡಿಸ್ತಾ ಇದ್ದಾರಾ? ಬಿಹಾರದ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಶಕ್ತಿ ತೋರಲು ಬಯಸುತ್ತಾ ಇದೆಯಾ ಹಾಗಾದ್ರೆ? ಭೂಮಿಹಾರ್ ಜಾತಿಯ ಮೇಲೆ ಹಿಡಿತ ಸಾಧಿಸಲು ಬಯಸ್ತಾ ಇದ್ದಾರೆಯೇ? ಕಾಂಗ್ರೆಸ್ ಕನ್ಹಯ್ಯಗೆ ಸಾಮರ್ಥ್ಯ ತೋರಿಸಲು ಕೊನೆ ಅವಕಾಶವನ್ನ ಕೊಟ್ಟಿದೆಯಾ? ಜೆಎನ್ಯು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾಗಿದ್ರು ಕನ್ಹಯ್ಯ ಕುಮಾರ್. ಎಸ್, ಹೌದು, 2025ರ ಬಿಹಾರ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಜೆಎನ್ಯು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ನಾಯಕ ಕನ್ಹಯ್ಯ ಕುಮಾರ್ ಇದ್ದಕ್ಕಿದ್ದಂತೆ ಇದೀಗ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಕನ್ಹಯ್ಯ ಕುಮಾರ್ ಅವರು ನಿನ್ನೆಯಿಂದ ಬಿಹಾರದಲ್ಲಿ ಉದ್ಯೋಗ ನೀಡಿ ವಲಸೆಯನ್ನ ನಿಲ್ಲಿಸಿ ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಕನ್ಹಯ್ಯ ಕುಮಾರ್ ಅವರು ಈ ಪಾದಯಾತ್ರೆಯಲ್ಲಿ 4 ವಾರದಲ್ಲಿ 20 ಜಿಲ್ಲೆಗಳ ಮೂಲಕ ಹಾದು ಹೋಗಿದ್ದಾರೆ. ಏಪ್ರಿಲ್ 14ರಂದು ಪಾಟ್ನಾನ್ನ ತಲುಪಲಿದ್ದಾರೆ. ಆದರೆ ಸದ್ಯ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯ ಈಶಾನ್ಯ ಸ್ಥಾನದಿಂದ ಸ್ಪರ್ಧಿಸಿದ್ದಂತಹ ಕನ್ಹಯ್ಯ ಕುಮಾರ್ ಇದ್ದಕ್ಕಿದ್ದಂತೆ ಬಿಹಾರದ ರಾಜಕೀಯಕ್ಕೆ ಎಂಟ್ರಿ ಯಾಕೆ ಅನ್ನುವಂಥದ್ದು. ಕನ್ಹಯ್ಯ ಕುಮಾರ್ ಮೂಲತಃ ಬಿಹಾರದಲ್ಲಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿಯನ್ನ ತೋರಿಸಲು ಬಯಸ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿದೆ.